ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಕರ್ನಾಟಕ ಕಾವಲು ಪಡೆಯ ವತಿಯಿಂದ ದಿನಾಂಕ 23/11/2024 ಗುಂಡ್ಲುಪೇಟೆ ಪಟ್ಟಣದ ನ್ಯೂ ಲಾವಣ್ಯ ಫ್ಯಾಮಿಲಿ ಶಾಪ್ ಮುಂಭಾಗದಲ್ಲಿ 69ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಸಂಘಟನೆಯ 14ನೇ ವರ್ಷದ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ ರಾಜ್ಯ ಅಧ್ಯಕ್ಷರಾದ ಎಂ ಮೋಹನ್ ಕುಮಾರ್ ಗೌಡರು ಮಾತನಾಡಿ, ನಾಡು, ನೆಲ, ಜಲ, ಭಾಷೆ ಹಾಗೂ ಸರೋಜಿನಿ ಮಹಿಷಿ ಈ ವರದಿ ಜಾರಿಯಾಗಬೇಕು ಎಂದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಾವಲು ಪಡೆಯ ತಾಲೂಕಾ ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು, ರಾಜ್ಯದಲ್ಲಿ 60% ಕನ್ನಡ ನಾಮಫಲಕ ಕಡ್ಡಾಯವಾಗಿ ಬಳಸಬೇಕು. ತಾಲೂಕಿನಲ್ಲಿ ನೆರೆಯ ರಾಜ್ಯದವರ ಹಾವಳಿಯಿಂದಾಗಿ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಇದು ಮುಂದುವರಿದಾಗಲೇ ಗುಂಡ್ಲುಪೇಟೆಯಲ್ಲಿ ಕನ್ನಡಿಗರಿಗೆ ಬೆಲೆ ಇಲ್ಲದಂತಾಗುತ್ತದೆ ಎಂದರು. ಇದೇ ವೇಳೆ ಮುಖ್ಯ ಭಾಷಣ ಮಾಡಿದ ಸುಭಾಷ್ ಮಾಟಹಳ್ಳಿರವರು ಕಾವಲು ಪಡೆಯ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಹಲವು ಸಾಧಕರಿಗೆ ಗೌರವಿಸಲಾಯಿತು. ಇದೇ ವೇಳೆ ರಾಜ್ಯ ಕಾರ್ಯದರ್ಶಿಗಳಾದ DR ಕರಿಗೌಡರು, ರವೀಂದ್ರರವರು, ಭೂಮಿ ನಾಗರಾಜ್ ರವರು, ಚಾಮರಾಜನಗರ ಜಿಲ್ಲಾ ಅಧ್ಯಕ್ಷರಾದ ಪರಶಿವಮೂರ್ತಿರವರು, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್, ಲಕ್ಷ್ಮಣ್ ಚಂಗುಮಣಿ, HD ಕೋಟೆ, ತಾಲೂಕಾ ಅಧ್ಯಕ್ಷರಾದ ರವಿರವರು, ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್, ಸಾಹಿತಿಗಳಾದ ಗೂಚಿ, ರಮೇಶ್, ಕಾಳಿಂಗಸ್ವಾಮಿ, ಕಾವಲು ಪಡೆಯ ತಾಲೂಕಾ ಘಟಕದ ಪದಾಧಿಕಾರಿಗಳು ಹಾಗೂ ಟೌನ್ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ನುಡಿಗೋಸ್ಕರ ನಿರಂತರ 14 ವರ್ಷದಿಂದ ಹೋರಾಟ ಮಾಡ್ತಕ್ಕಂಥದ್ದು ತಾಲೂಕಿನ ಮನೆಯಲ್ಲಿ ಮನೆ ಮಾತಾಗಿರುವಂಥದ್ದು ನಿಜಕ್ಕೂ ನಾವು ಹೆಮ್ಮೆ ಪಡುವಂತ ವಿಚಾರವಾಗಿದೆ. ಇಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ, ನಮಗೆ ಅನ್ಯ ರಾಜ್ಯದವರ ಹಾವಳಿ ಜಾಸ್ತಿ ಆಗಿದೆ. ಏನು ಕರ್ನಾಟಕ ಸರ್ಕಾರ 60% ಕನ್ನಡ ಭಾಷೆಗೆ ಆದೇಶ ನೀಡಿದೆ, ಮುಖ್ಯತ್ವ ಕೊಟ್ಟಿದೆ. ಆದರೆ ಇಲ್ಲಿ ನಮ್ಮ ಗುಂಡ್ಲುಪೇಟೆ ತಾಲೂಕಿನಾದ್ಯಂತ ಬರೀ ಆಂಗ್ಲ ಭಾಷೆಗಳದೇ ಅಟ್ಟಹಾಸ ಜಾಸ್ತಿ ಆಗಿದೆ. ಅದಕ್ಕೆ ಕಡಿವಾಣ ನಾವು ಕೂಡ ಹಾಕಿದ್ದೇವೆ. ಇನ್ನು ಹಲವು ಬದಲಾವಣೆ ಆಗಬೇಕು. ಏನು ನಮ್ಮ ನೆರೆ ರಾಜ್ಯದವರು ದಿನಕ್ಕೆ ಹೆಚ್ಚಾಗ್ತಾ ಇದ್ದಾರೆ. ಯಾವುದೇ ಒಂದು ಪ್ರಮುಖವಾದ ಒಂದು ಸ್ಥಳಗಳೆಲ್ಲ ಅವರೇ ಕೂತಿದ್ದಾರೆ ಇವತ್ತು. ಅದಕ್ಕೆ ಕಾರಣ ನಮ್ಮ ಗುಂಡ್ಲುಪೇಟೆ ಇರತಕ್ಕಂಥ ಕೆಲ ದಲ್ಲಾಳಿಗಳು. ಇದೇ ರೀತಿ ಮುಂದುವರಿಸ್ಕೊಂಡು ಹೋದ್ರೆ ಇನ್ನು 10 ವರ್ಷ 20 ವರ್ಷದಲ್ಲಿ ಬರೀ ಅವರು ಇರ್ತಾರೆ, ಕನ್ನಡಿಗರು ಮರೆಯಾಗುವಂಥದ್ದು ದುರದೃಷ್ಟಕರವಾದ ಸಂಗತಿಯಾಗಿದೆ. ಇದು ಆಗಬಾರದು. ನಮ್ಮ ಕನ್ನಡಿಗರು ಒಗ್ಗಟ್ಟಾಗಬೇಕು. ಯಾವುದೇ ಒಂದು ಹೋರಾಟಗಳನ್ನು ಮಾಡುವಾಗ ನಮ್ಮ ಇಲ್ಲಿರ್ತಕ್ಕಂಥ ಸಾರ್ವಜನಿಕರ ಮನಸ್ಥಿತಿ ಏನಾಗಿದೆ ಅಂದ್ರೆ, ಏನವರು ಸುಮ್ಮನೆ ಕಿರ್ಚಾಡ್ತಾರ ಅನ್ನೋ ಭಾವನೆಗಳು ಮುಂದೆ ಯಾರು ಬರ್ತಾ ಇಲ್ಲ. ಇದು ಯಾವುದೇ ಸಂಘಟನೆ ಆಗಿರ್ಬೋದು, ಕರ್ನಾಟಕ ಕಾವಲು ಪಡೆ ಮಾತ್ರ ಅಂತಲ್ಲ, ಯಾವುದೇ ಒಂದು ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡುವಾಗ ಸಾರ್ವಜನಿಕರು ಕೂಡ ಧ್ವನಿ ಎತ್ತಬೇಕಾಗಿ ಈ ಮೂಲಕ ನಾವು ಕೇಳ್ಕೊತಾ ಇದ್ದೇವೆ. ಹಾಗೇನೆ ಇನ್ನು ಹಲವು ಕಾರ್ಯಕ್ರಮಗಳು ಮಾಡ್ಕೊಳ್ತಾ ಬರ್ತಾನೆ ಇದ್ರು. 14 ವರ್ಷದಿಂದ ಎಲ್ಲರೂ ನೋಡ್ತಾ ಇರ್ತದ್ದು. ಇಷ್ಟು ಹೇಳ್ತಾ ಈಗ ಹಲವಾರು ಕನ್ನಡದ ವಿಚಾರವಾಗಿ ಗಣ್ಯರು ಎಲ್ಲ ಹಲವಾರು ವಿಚಾರಗಳು ಹೇಳಿದ್ದಾರೆ. ನನಗೆ ಮಾತನಾಡೋ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ನುಡಿಗಳನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.